ಇವತ್ತು ಅದನ್ನು ಫಸ್ಟ್ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಬೇಕು ಅಂತ ಹೇಳಿದ್ಲು. ಡ್ರ್ಯಾಗನ್ ಫ್ರೂಟು ಮತ್ತು ಆ್ಯಪಲು 9 ರೂಪಾಯಿಗೆ ಆನಿಯನ್ ಕೂಡ ಸಿಕ್ತು. ಹಾಗಾಗಿ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಅಂತೂ ಸಖತ್ತಾಗಿ ಬಂದಿತ್ತು. ಬಿಕಾಸ್ ಜಿಯೋ ಮಾರ್ಟ್ ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ, ಅಷ್ಟು ಕ್ವಾಲಿಟಿ ಇರಲಿಲ್ಲ. ಇನ್ನು ಅದೇ ಇವತ್ತು ಬೇಗ ಇದ್ದಿರೋದ್ರಿಂದ ಬೇಗನೆ ರೆಡಿಯಾಗಿ 5 ನಿಮಿಷ ಕುತ್ಕೊಳ್ಳೋಕೆ ಕೂಡ ಟೈಮ್ ಸಿಕ್ತು. ಅದೇ ಹೇಳ್ತಿದ್ದೆ, ಬೇಗ ಇದ್ದರೆ ಬೇಗ ರೆಡಿ ಆಗ್ಬೋದಲ್ವಾ, ರಿಸ್ಕ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಹಸ್ಬೆಂಡ್ ಆಟೋ ಎತ್ಕೊಂಬಂದರು. ಅದೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೀಗ. ಸರಿ, ಬ್ಯಾಗ್ ತುಂಬ ಅಂದರೆ ತುಂಬಾ ವೆಯ್ಟ್ ಇತ್ತು. ಹಾಗಾಗಿ ಬ್ಯಾಗ್ ನಾನೇ ಇಡ್ತೀನಿ, ಲಂಚ್ ಬ್ಯಾಗ್ ಮಾತ್ರ ತೊಗೊಂಡೋಗಂತ ಹೇಳ್ಬಿಟ್ಟು ಬ್ಯಾಗ್ನ ಆಟೋದಲ್ಲಿ ಇಟ್ಬಿಟ್ಟು ಅವರು ಬಾಯಲ್ಲಿ ಹೊರಟರು. ಇನ್ನು ಇವತ್ತು ಮಧ್ಯಾಹ್ನ ಲಂಚ್ಗೆ ಬೇಳೆ ಸಾಂಬಾರು, ರೈಸು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ, ಮೊಟ್ಟೆ ಹಾಕಿ. ಸಖತ್ತಂದರೆ ಸಖತ್ತಾಗಿತ್ತು. ಆದ್ಯ ಕೂಡ ಇಷ್ಟಪಟ್ಟು ತಿನ್ನಲಿ ಇವತ್ತು. ಸೊ ಇನ್ನು ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬ ಮಾಯ್ಶ್ಚರೈಸರ್ ಟ್ರೈ ಮಾಡಿದೆ, ಯಾವುದು ನನಗೆ ಇಷ್ಟ ಆಗಿರಲಿಲ್ಲ, ಸೆಟ್ಟು ಕೂಡ ಆಗಿರಲಿಲ್ಲ. ಸೊ ಈ ಮಾಯ್ಶ್ಚರೈಸರ್ ನಾನು ಆಲ್ಮೋಸ್ಟ್ 10 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಗೈಸ್, ನಿಜ ಹೇಳ್ತೀನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನು ಇದನ್ನು ತೊಗೊಂಡಿದ್ದು ನಮ್ಮ ಮನೆ ಹತ್ರ ಮೆಡಿಕಲ್ ಸ್ಟೋರಲ್ಲಿ. ಸೊ ಟೆಕ್ಸ್ಚರು ಅಷ್ಟೇ ಈ ರೀತಿ ಇದೆ. ಖಂಡಿತ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ನಿಮಗೂ ಏನಾದರೂ ಇದು ಯಾವ್ದು ಮಾಯ್ಶ್ಚರೈಸರ್ ಅಂತ ಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ ನಾನು. ಇನ್ನು ಮೀಶೋದಲ್ಲಿ ಮೊನ್ನೆ ಎಲ್ಲ ಸೇಲ್ ನಡೀತಿತ್ತಲ್ಲ, ಹಾಗಾಗಿ ನನಗೆ 299 ರುಪೀಸ್ದು ಬರೀ 50 ರುಪೀಸ್ಗೆ ಸನ್ಸ್ಕ್ರೀನ್ ಸಿಕ್ತು. ಇಲ್ಲಿ ಹಾಕಿರ್ತೀನಿ ನೋಡಿ ಪಿಕ್ಚರ್, ಯಾವ ಸನ್ಸ್ಕ್ರೀನು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ದು ಲಿಂಕ್ ಬೇಕಂದರೆ ಫಸ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿರಬೇಕು. ಅದಾದಮೇಲೆ ಲಿಂಕ್ ಅಂತ ಕಳಿಸಿದ್ರೆ ಡೈರೆಕ್ಟ್ DM ಬರುತ್ತೆ. ಸೊ ಥ್ಯಾಂಕ್ ಯು.